ರಾಜ್ಯಾಧ್ಯಕ್ಷ ಆಗಿದ್ದು ಶಂಭುಲಿಂಗ ನಾಟಿಕರ್ ನನ್ನ ಹೆಸರು. ಚುಂಚೋಳಿ ತಾಲೂಕು ನಡಗುಂದ ಗ್ರಾಮ. ಏನು ಸರ್ಕಾರಿ ಗೈರಾಣಿ ಜಮೀನಿದ್ದು 400 ಚಿಲ್ಲರಿದ್ದು, ಆ 400 ಎಕರೆ ಜಮೀನಲ್ಲಿ ಇನ್ನೂ 200 ಎಕರೆ ಜನ ಸಾಕಷ್ಟು ಉಳಿದಿದೆ. ಆದರೆ 30 ವರ್ಷದಿಂದ 25 ವರ್ಷದಿಂದ ಎಲ್ಲರೂ ಮನೆ ಕಟ್ಕೊಂಡಿದ್ದಾರೆ. 2000 ಮನೆಗಿಂತ ಹೆಚ್ಚಿಗೆ ಅದ. ಮತ್ತು ಇನ್ನು ಕೆಲವು ಜಾಗಗಳನ್ನು 30 ವರ್ಷದಿಂದ ಕಬ್ಜದಲ್ಲಿ ಕೂಡ ಒಂದು 2000 ಜನ ಇದ್ದಾರೆ. ಅದರಂತೆ ಇವರು ಕೂಡ ಇದ್ದಾರೆ. ಹೆಸರು ಲಾಲು ಪ್ರಸಾದ್ ಅವರು ಅಣ್ಣ 6 ಮಂದಿ ಅಣ್ಣ ತಮ್ಮ ಜನ ಇದ್ದು ಅವರು ಕೂಡ ಕಬ್ಜದಲ್ಲಿ 35 ವರ್ಷದಿಂದ ಇದ್ದಿದ್ದಾರೆ. ಬೇಸ್ಮೆಂಟ್ನೂ ಮಾಡಿದ್ದಾರೆ. ಇವರು ಗ್ರಾಮ ಪಂಚಾಯತಿ ಮೆಂಬರ್ಗಳು ಏನು ಹೇಳ್ಯಾರ, ಇಲ್ಲಪ್ಪ ನಾನು ತೊಡೆಗೋಡೆ ಕಟ್ಕೊತೀನಿ, ಆಮೇಲೆ ನಾವು ಬಿಟ್ಬಿಡ್ತೀವಿ ಅಂತೇಳಿ ಪೊಲೀಸ್ ಸಿಬ್ಬಂದಿಗಳಿಗೆ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಸಿಬ್ಬಂದಿಗಳಿಗೆ ಕರ್ಕೊಂಬಂದು ಉಪಾಧ್ಯಕ್ಷ ಮತ್ತು ಗ್ರಾಮ ಪಂಚಾಯತಿ ಮೆಂಬರ್ಗಳು ದೌರ್ಜನ್ಯ ಮಾಡಿ ಪೊಲೀಸರು ಎದುರು ನಿಂತೆ JCB ತಂದು ಇವರು ಬೇಸ್ಮೆಂಟನ್ನು ಕೆಡಿ ಹಾಕಿದ್ದಾರೆ. ಇವರು ಮನೆ ಕಟ್ಕೊಳಕ್ಕೆ 80 ಟ್ರಾಕ್ಟರ್ ರೇಜಗಲ್ಲನ್ನು ತಂದು ಹಾಕಿದರು. ಆ ಕಲ್ಲುಗಳನ್ನು 100ದಾಗ 75% ಕಲ್ಲು ಎಲ್ಲಿಗೆ ಹೋಯ್ದಾರೋ ಗೊತ್ತಿಲ್ಲ. ಇನ್ನು ಉಳಿದು ಏನದ 10-20% ಅಲ್ಲೇ ಕಲ್ಲು ಉಳಿದವ. ಆದರೆ ಈ ರೀತಿ ಅವರು ಸಹಾಯಕ ಆಯುಕ್ತರಿಗೆ ಅವರೊಂದು ಮನವಿ ಮಾಡಿದರು, ಸರ್ ನಮಗೆ ಪದೇ ಹರಾಸ್ಮೆಂಟ್ ಕೊಡ್ತಾಯಿದ್ದಾರೆ ಗ್ರಾಮ ಪಂಚಾಯತಿದವರು ಅಂತ. ಅವ್ರನ್ನೂ ಗಮನ ಹರಿಸಲಿಲ್ಲ. ಮತ್ತು ದಂಡಾಧಿಕಾರಿ ತಹಸೀಲ್ದಾರ್ಗೂ ಕೊಟ್ಟರು, ಅವ್ರನ್ನೂ ಗಮನ ಹರಿಸಲಿಲ್ಲ. ಆದ ಕಾರಣ ಮತ್ತು ಶಾಸಕರಿಗೂ ಹೇಳ್ಯಾರ, ಶಾಸಕರು ಒಳ್ಳೆಯರಿದ್ದಾರೆ. ಶಾಸಕರು ಯಾವಾಗಲೂ ಇಂಥ ಸಣ್ಣ ವಿಷಯಕ್ಕೆ ಅವರು ಹೋಗೋದಿಲ್ಲ. ಅವರಿಗೇನೋ ಗ್ರಾಮ ಪಂಚಾಯತಿ ಮೆಂಬರ್ಗಳು ಮಿಸ್ಗೈಡ್ ಮಾಡ್ಯಾರ. ಆದರೂ ಇವರು ಕೂಡ ಶಾಸಕರಿಗೆ ಭೇಟಿಯಾಗಿ ಅವ್ರಿಗೂ ಹೇಳ್ಯಾರ ಕತೆ. ಪಾಪ ಮನವಿ ಕೊಟ್ಟಾರ, ಅವೆಲ್ಲ ನಮ್ಮ ಹತ್ರ ಇದ್ದಾವೆ. ನಾವು ಅನ್ನೋದು ಇಷ್ಟೇ ವಿಷಯ, ತೆಗೆದ್ರು ಎಲ್ಲರೂ ತೆಗಿಬೇಕು. ಗೈರಾಣಿ ಸರ್ಕಾರಿ ಜಮೀನು 400 ಎಕರೆ ಚಿಲ್ಲರ್ ಅದ. ನೀವು ಶಾಲೆ ಕಟ್ಟಬೇಕಾದ್ರೆ ದುನಿಯಾ ಜಾಗ ಇನ್ನೂ 200 ಎಕರೆ ಹೊಲಗಳವ, ಸ್ಪೆಷಲಿ ಬಿಟ್ಟದ. DK ರವಿಕುಮಾರ್ ನಂಬಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಇದ್ದರು, ಅವ್ರ ಕೈ ಮೇಲೆ ಒಂದು ಎಷ್ಟೋ ಎಕರೆ ಬಿಟ್ಟಿದ್ದಾರೆ, 10 ಎಕರೆ ಬಿಟ್ಟಿದ್ದಾರೆ. ಅವ್ರು ಒಳ್ಳೆ ಕೆಲಸ ಮಾಡೇ ಹೋಗ್ಯಾರ. ಮತ್ತು ಅಲ್ಲಿ ಕಟ್ಟಬೇಕು. ಟಾರ್ಗೆಟನ್ನು ಗ್ರಾಮ ಪಂಚಾಯತಿ ಮೆಂಬರ್ಗಳು ಇವ್ರ ಮೇಲೆ ಮಾಡ್ಯಾರ. ಆದರೂ ಎಷ್ಟು ಸರಿ ಭಾಳ ದೊಡ್ಡ ತಪ್ಪ. ಈ ರೀತಿ ಯಾವಾಗಲೂ ಮಾಡಬಾರದು. ಅದಕ್ಕೋಸ್ಕರ ನಾವು ಒಂದು ವೇಳೆ ಇದೇ ರೀತಿ ಅವರು ಹಿಂದಕ್ಕೆ ಸೇರ್ಕೊಲಿಲ್ಲ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಮೆಂಬರ್ಗಳು ಅಂದ್ರೆ, ಅವ್ರು ಇನ್ನೂ ಒಂದು ಏನು ಕೆಲಸ ಮಾಡ್ತಾಯಿದ್ದಾರೆ ಅಂದ್ರೆ ವ್ಯಾಪಾರ ಮಾಡ್ತಾಯಿದ್ದಾರೆ. ಒಬ್ಬರ ಬಲ್ಲಿ 3 ಲಕ್ಷ, ಒಬ್ಬರ ಬಲ್ಲಿ 4 ಲಕ್ಷ ತೊಗೋದು, ಒಬ್ಬೊಬ್ರಿಗೆ ಜಾಗ ಕೊಡೋದು. ಮತ್ತು ಇದ್ರಾಗ ಏನದ ಪಾರ್ಟಿ ವಿಷಯ ತರ್ತಾರೆ. ನೀ ನಮ್ಮ ಪಾರ್ಟಿಯಾಗಿದ್ದು ನೀ ಕಾಂಗ್ರೆಸ್ಗೆ ಹೋಗಿದ್ದಿ, ಕಾಂಗ್ರೆಸ್ನಿಂದ BJP ಬಿಟ್ಟಿದ್ದು. ಯಾರ್ಯಾರು ಮನಸ್ಸಿರ್ತದೆ, ಯಾವ ಪಾರ್ಟಿಯಾಗ ಹೋಗೋದು ಅವ್ರವ್ರ ಮನಸ್ಸಿರ್ತದೆ. ಇವರು ಆ ಥರ ಮಾತಾಡಬಾರ್ದು. ಆದರೆ ಈ ದೌರ್ಜನ್ಯ ಮಾಡೋದಕ್ಕೆ ನಾವು ಖಂಡಿಸ್ತೀವಿ. ಒಂದು ವೇಳೆ ನ್ಯಾಯ ಸಿಗಲಿಲ್ಲ ಅಂದರೆ ಹಂತವಾಗಿ ಹೋರಾಟ ನಾವು ಮಾಡೋದು ಖಚಿತ. ಕಟ್ಲಿಕ್ಕೆ ಅನುಮತಿ ಯಾರೂ ತೊಂದಿಲ್ಲ ಸರ್. ಈಗ 2000 ಮನೆಗಳವ. ಹೌದು ಸರ್, ಅದು ಗೌರ್ಮೆಂಟ್ ಕೇಳಬೇಕದು. ಹೌದಾ? ಅಸಿಸ್ಟೆಂಟ್ ಕಮಿಷನರ್ ಕೇಳಬೇಕು, ಜಿಲ್ಲಾ ಅಧಿಕಾರಿ ಕೇಳಬೇಕು. ಅವರಿಗೆಲ್ಲರ ಗಮನಕ್ಕಿದ್ದು 30 ವರ್ಷದ ಮನೆಗಳು 2000 ಅವ. ಕಬ್ಜಾದಾಗಿದ್ದು 2000 ಪ್ಲಾಟ್ಗಳೂ ಅವ. ಹೌದು ರೀ, ಗೈರಾಣಿ ಜಮೀನು ಅದು. ಪಟ್ಟಾ ಲ್ಯಾಂಡ್ ಅಲ್ಲ, ಸರ್ವೆ ನಂಬರ್ ಅಲ್ಲ. ಪಟ್ಟಾ ಲ್ಯಾಂಡ್ ಸರ್ವೆ ನಂಬರ್ ಇದ್ದರೆ ಮನೆ ಕಟ್ಟೋ ಟೈಮಿಗೆ ನಾವು ಅದಕ್ಕನ್ನು ಪಂಚಾಯತಿಲಿಂದ ಹಳ್ಳಿದಾಗಿದ್ದರೆ ಪಂಚಾಯತಿ ಬರ್ತದೆ, ತಾಲೂಕದಾಗಿದ್ದರೆ ಮುನ್ಸಿಪಾಲ್ಟಿ ಬರ್ತದೆ. ಅವು ಏನು ಸಂಬಂಧ ಪಟ್ಟಿಲ್ಲ ಅದಕ್ಕೋಸ್ಕರ ಇವರು ಉದ್ದೇಶಪೂರ್ವ ಟಾರ್ಗೆಟ್ ಮಾಡಿ ದೌರ್ಜನ್ಯ ಮಾಡ್ತಾಯಿದ್ದಾರೆ. ಇದು ನಾವು ಖಂಡಿಸ್ತೀವಿ. ನಮಗೆ ಒಂದು ವೇಳೆ ನ್ಯಾಯ ದೊರಕದಲ್ಲ ಪಕ್ಷದಲ್ಲಿ ಹಂತವಾಗಿ ಹೋರಾಟ ಮಾಡೋದು ಖಚಿತ. ಒಳಗಾದಂಥವ್ರು ಎಷ್ಟು ಜನ ಇದ್ದಾರೆ? 6 ಕುಟುಂಬ. ಇವ್ರ ಅಣ್ಣ ತಮ್ಮರು 6 ಮಂದಿ. ಇವ್ರ ಅಣ್ಣ ತಮ್ಮದೇರು 6 ಜನ. ನೀವು ಅವ್ರದ್ದೆಲ್ಲ ಹೆಸರು ಹೇಳ್ರಿ, ನೀವು ಅಣ್ಣ ತಮ್ಮದರ ಹೆಸರು ಹೇಳ್ರಿ. 6 ಜನರ ಮೇಲೆ ದೌರ್ಜನ್ಯ. ಬಾಕಿದೆಲ್ಲ ಏನು ಅವ್ರ ಸನಕ್ಕೆ ಹೋಗಿಲ್ಲ. ಅವರು ಯಾರ್ದು ಬಾಜುದಾಗ ಏನದ ಸಾಲಿದಾಗ ಸಾಕಷ್ಟು ಹಿಂದ ಮುಂದನೂ ಜಾಗ ಅದು ಕಟ್ಕೊಳಕ್ ಅವ್ರಿಗೆ. ಅದ್ರ ಉದ್ದೇಶಪೂರ್ವಕ ನಮ್ಮ ಮ್ಯಾಗ ಏನದ ಕುಮ್ಮಕ್ ಮಾಡ್ಲತ್ತವ್ರು. ಬೇರೆ ಯಾರು ಕಬ್ಜಾ ಮಾಡಿದವ್ರ ಮೇಲಿಲ್ಲ, ಯಾರ ಮೇಲಿಲ್ಲ ಸರ್, ಯಾರ ಮೇಲಿಲ್ಲ. ಕೆಲವೊಬ್ಬರು ಏನದ ಅವ್ರು ದುಕಾನ್ ತೆರ್ಕೊಂಡು ಕುಂತಾರೆ. ಈಗ ಯಾರಿಗಾನ ಜಾಗ ಹಿಡ್ಕೊಂಡು ಆಮೇಲೆ ಮಾತಾಡೋದು. ಗ್ರಾಮದಲ್ಲಿ ಸುಮಾರು 26 ಸರ್ವೆ ನಂಬರಲ್ಲಿ 405 ಎಕರೆ ಮತ್ತು 2 ಗುಂಟೆ ಇದ್ದು ಆ ಜಮೀನಿನಲ್ಲಿ ಸಾಕಷ್ಟು ಮನೆಗಳು ನಿರ್ಮಾಣ ಆಗಿವೆ. ಉದ್ದೇಶಪೂರ್ವಕವಾಗಿ ನಮ್ಮ ಮೇಲೆ ಟಾರ್ಗೆಟ್ ಮಾಡ್ತಾಯಿದ್ದಾರೆ. ರಾಜಕೀಯ ಕಾರ್ಯಕರ್ತರಾಗಲಿ, ಗ್ರಾಮ ಪಂಚಾಯತಿ ಆಗಲಿ, ಹಾಗೆ ತಹಸೀಲ್ದಾರ್ ಕೂಡ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾಯಿದ್ದಾರೆ. ನಿನ್ನೆ ನಾನು ತಹಸೀಲ್ದಾರ್ಗೂ ಭೇಟಿ ಆದರೆ ಅವರು ಕೂಡ ಅವ್ರಲ್ಲಪ್ಪ ನೀನು ಯಾರು ಕೊಟ್ಟರು ಪರ್ಮಿಷನ್? ಅಲ್ಲ ಸರ್, ನನ್ನ ಪರ್ಮಿಷನ್ ಕೇಳ್ತಾ ಇದೆಯಲ್ಲ, ಉಳಿದವ್ರಿಗೆ ಯಾರು ಕೊಟ್ಟರು ಪರ್ಮಿಷನ್? ಅಲ್ಲ, ಮಾರಾಟ ಕೂಡ ಮಾಡ್ತಾಯಿದ್ದಾರೆ. ಮತ್ತು ಅವ್ರಿಗೆ ಯಾರು ಕೊಟ್ಟರು ಪರ್ಮಿಷನ್ ಮಾರಾಟ ಮಾಡ್ಕೊಂಡು ನಾನು ತಹಸೀಲ್ದಾರು ಕೇಳಿದೆ ಸರ್. ಇಲ್ಲ, ಅವ್ರು ಬಿಟ್ಟುಬಿಡು, ಮಾರಾಟ ಮಾಡ್ಕೊಂಡು ಅವ್ರು ಬಿಟ್ಬಿಡು, ನಿಂದೇನು, ನಿನ್ಗೆ ಯಾರು ಕೊಟ್ಟರು ಪರ್ಮಿಷನ್ ಕೇಳ್ತಾರೆ? ಇಲ್ಲ ಸರ್, ನೀವು ದೌರ್ಜನ್ಯ ಮಾಡ್ತಾರೆ ನಮ್ಮ ಮೇಲೆ ಅಂತ ಇದೆ. ಇಲ್ಲಪ್ಪ ನೀನು ತಹಸೀಲ್ದಾರ್ ಕೂಡ ಎದ್ದು ಹೋಗ್ತಾ ಇದ್ದಾರೆ. ನಾನು ಕೇಳ್ತಾ ಇದ್ದಾರೆ ನನ್ನ ಪ್ರಶ್ನೆಗೆ. ಮತ್ತು ಇವು ಯಾವ ನ್ಯಾಯ ಸರ್? ನಮಗೆ
ಕೆಲವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಅಂತ ನಮ್ಮ ದೇಶದಲ್ಲಿ ನ್ಯಾಯ ಇದೇನಾ ಇಲ್ಲ? ಪರಿಶಿಷ್ಟ ಜಾತಿಯವರು ಈ ಥರ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಂದ್ರೆ ಜನ ಎಲ್ಲಿಗೆ ಹೋಗ್ಬೇಕು ನಾವು? ಹಾಂ, ಅಲ್ಲಿ ಕಬ್ಜಾದಾಗ ಎಲ್ಲರೂ ಇದಾರೇನ್ರಿ? ಹಾಂ, ಎಲ್ಲರೂ ಇದ್ದಾರೆ ಸರ್. ಸ್ಪೆಷಲ್ ಟಾರ್ಗೆಟ್ ನಮಗೆ ಮಾಡಿದ್ದಾರೆ ಅವರು. ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಮತ್ತು ಸದಸ್ಯರು ಸೇರಿಕೊಂಡು ಈ ಥರ ಅನ್ಯಾಯ ಮಾಡ್ತಾ ಇದ್ದಾರೆ. ಪಂಚಾಯತಿ ಪರ್ಮಿಷನ್ ಇಲ್ಲ ಅಂತ ಹೇಳ್ರಿ. ಪಂಚಾಯತಿ ಪರ್ಮಿಷನ್ ಯಾರಿಗಿಲ್ಲ ಸರ್? ಅವರಿಗಿಲ್ಲ ಅಂತ ಹೇಳ್ರಿ. ಪಂಚಾಯತ್ ಪರ್ಮಿಷನ್ ಇಲ್ಲ, ಆ್ಯಕ್ಚುಲಿ ಬೇಕದು. ಹೌದು, DC ಪರ್ಮಿಷನ್ ತಗೋಬೇಕು. ಪಂಚಾಯತ್ನವ್ರು ಸರ್ 9 ಮಾಡಿ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡಿ 9 ಮಾಡಿ ಕೊಡ್ತಾವ್ರು. ಯಾರು ಕೊಟ್ಟರು ಸರ್? ಡಿನೋಟಿಫಿಕೇಶನ್ ಮಾಡಲಾದ್ರೆ 9 ಮಾಡಿ ಕೊಟ್ಟಿದ್ದಾರೆ ಅವರು. ನೋಡಿ ಇಲ್ಲಿ ಅದು 9 ಯಾರು ಮಾಡಿ ಕೊಟ್ಟಿದ್ರು ಪರ್ಮಿಷನ್? ಅಷ್ಟು ಪವರ್ ಕೊಟ್ಟಿದ್ರು ಅವ್ರು ಪಂಚಾಯತ್ರು ಸರ್. ನೋಡಿ 9 ಮಾಡಿ ಕೊಟ್ಟಿದ್ದಾರೆ ಪರ್ಮಿಷನ್. ಯಾರು ಕೊಟ್ಟಿದ್ರು ಅವ್ರು? ನೋಡಿ 9 ಮಾಡಿ ಕೊಟ್ಟಾರೆ ಪರ್ಮಿಷನ್. ಯಾರು ಕೊಟ್ಟರು? ತಹಸೀಲ್ದಾರ್ ಕೇಳಿದೆ. ಹೌದು ಸರ್, ಪರ್ಮಿಷನ್ ನೀವು ಕೊಟ್ಟಲ್ಲ, ತಹಸೀಲ್ದಾರ್ ನಿಮ್ಮ ಲ್ಯಾಂಡ್ ಅವ್ರು ಯಾರು ಕೊಡೋರು ಪರ್ಮಿಷನ್? ನಾನು ಕೇಳಿದೆ. ಇಲ್ಲಪ್ಪ, ಅವ್ರಿಗೆ ಇದೇ ಪರ್ಮಿಷನ್. ಅದೇ ಮತ್ತೆ ಪರ್ಮಿಷನ್ ಇದ್ರೆ ಸರ್ ಈಗ ಮಾರಾಟ ಮಾಡ್ತೀರಿ? ಪರ್ಮಿಷನ್ ಇದ್ರೆ ಎಲ್ಲರಿಗೂ ಕೊಡ್ಬೇಕಲ್ಲ? ಹೌದು, ಕೊಡ್ಬೇಕು. ಮತ್ತು ನಮ್ಗೆ ಯಾಕೆ ಬೇಡ ಅಂತಿದ್ದೀರಾ ನೀವು? ನನಗೂ ಭೀ ಕೊಡಿ ಅವ್ರ ಜೊತೆ. ಈಗ ನಿಮ್ಮ ಆಗ್ರಹ ಏನು? ಇಲ್ಲ ಸರ್, ನಾವು ಖಂಡಿತವಾಗಿ ನಮಗೂ ನ್ಯಾಯ ದೊರಕಿಸ್ಕೊಡ್ಬೇಕು. ತಮ್ಮ ಹೆಸರು? ಪಾಂಡುರಂಗ್ ದೋರೆ ಅಂತೇಳಿ, ವಾಲ್ಮೀಕಿ ಸಮಾಜ ಅಧ್ಯಕ್ಷ.